ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಎನ್ ಕೆ ಮಾತಾಡ್ತಿದ್ದೀನಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪಾರ್ಟ್ 9ಗೆ ಸ್ವಾಗತ. ಇದರಲ್ಲಿ ಬಂದ್ಬಿಟ್ಟು ನಾವು ಮೊದಲನೇ ಪಾಯಿಂಟು ಹವ್ಯಾಸ ಕಲಿಕೆಗಳನ್ನು ಅಭ್ಯಾಸ ಮಾಡಿಕೊಳ್ಳೋದ್ರ ಮುಖಾಂತರ ನಾವು ನಮ್ಮ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಬೋದು. ಪ್ರಕೃತಿಯ ಒಡನಾಟವನ್ನು ಇಟ್ಕೊಳ್ಳೋದ್ರ ಮುಖಾಂತರ ನಮ್ಮ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಬೋದು. ಅದ್ಭುತ ಆಚರಣೆಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಬೋದು. ನಮ್ಮ ಇಷ್ಟವಾದ ಸ್ನೇಹಿತರಿಗೆ ಕರೆ ಮಾಡೋದ್ರ ಮುಖಾಂತರ ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಸ್ಕೊಬೋದು. ಪ್ರೋಟೀನ್ ರಿಚ್ ಫುಡ್ ಸೇವನೆ ಮಾಡಿದ ನಮ್ಮ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಬೋದು. ನಿಮ್ಮ ಪ್ರೀತಿಯ ಕೆಲಸಗಳಲ್ಲಿ ತೊಡಗಿದುಕೊಳ್ಳುವ ಮುಖಾಂತರನೂ ಸಹ ನಾವು ನಮ್ಮ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಬೋದು. ಆರೋಗ್ಯಕರ ಸಂತೋಷ ಅಂದರೆ ಸಣ್ಣ ಸಣ್ಣ ಸಂತೋಷಗಳನ್ನು ಕಂಡುಹಿಡಿಯೋದ್ರ ಮುಖಾಂತರ ನಮ್ಮ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಬೋದು. ಹವ್ಯಾಸ ಗ್ರಂಥಗಳನ್ನು ಓದೋದ್ರ ಮುಖಾಂತರ ನಮ್ಮ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಬೋದು. ಕನ್ನಡ ಸಾಹಿತ್ಯವನ್ನು ಪುಸ್ತಕಗಳನ್ನು ಓದೋದ್ರ ಮುಖಾಂತರ ನಮ್ಮ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಬೋದು. ಒಳ್ಳೆಯ ಮಾತುಕತೆ ಕಲಿಕೆಯ ತರಗತಿಗಳಿಗೆ ಹಾಜರಾಗೋದ್ರ ಮುಖಾಂತರ ನಮ್ಮ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಬೋದು. ಬಾಲ್ಯದ ನೆನಪುಗಳನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಮೆಲುಕು ಹಾಕಿಕೊಳ್ಳೋದ್ರ ಮುಖಾಂತರ ನಮ್ಮ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಬೋದು.